ಮಾವನ ಮಗಳು ರಾಖಿ ಕಟ್ಟೋದ್ಲು ಗುರು. ನನ್ನ ಕತೆ ನಿಮ್ಮ ಜೊತೆ ಎಲ್ಲ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮಾವನ ಮಗಳ ಮನೇಲಿ, ಅಂದರೆ ನಮ್ಮ ಮಾವನ ಮನೇಲಿ. ಬನ್ನಿ ಮುಂದೆ ಹೋಗೋಣ. ನೀವು ಇಸ್ಕೊಟ್ರು ಸರತ್ತು ನನಗೋಸ್ಕರ ಹಾಂ ಗಿಫ್ಟ್ ಕೊಟ್ಟಿದ್ದಾರೆ. ಅಲ್ಲ ಫಸ್ಟ್ ರಾಖಿನೇ ಕಟ್ದಂಗೆ 2000 ರೂಪಾಯಿ ಗಿಫ್ಟ್ ತಗೊಳ್ಳೋದ್ರೆ ಇದೇನಾ? ಇದೆ. ನಮ್ಮ ಶರತ್ತು ಏನೋ ಹೇಳ್ತವನೆ, ನನಗಂತೂ ಅರ್ಥ ಆಗಿಲ್ಲ. ಅವನೇ ಹೇಳ್ತಿದ್ದಾನೆ. ಇದನ್ನ ಯಾರು ನೋಡಿದ್ರೆ ಕಮೆಂಟ್ ಮಾಡ್ತಾರೆ ಅಂತ. ನೀವೇ ಕಮೆಂಟ್ ಮಾಡಿ. ಅಂತೂ ಮೊದಲನೇ ಸಲ ನಮ್ಮ ಭಾವನ ಕೈಲಿಗೆ ನನ್ನ ತಂಗಿ ಬಿದ್ಬಿಟ್ಲು. ತಂಗಿ ಅಂದರೆ ಅವ್ರ ತಂಗಿನೇ ಗುರು. ನಮ್ಮ ಮಾವನ ಮಗಳು ನಂಗೆ ಹಾಕಿ ಕಟ್ಟವಳೆ. ಥೋ ದೇವರೇ. ಫೋಟೋ ತೆಗ್ದೈತೆ. ಕ್ಯಾಮ್ರಾಮನ್ ಸಂಜು ಜೊತೆ ಬ್ಯೂಟಿ ಕ್ವೀನ್ ಸಿಂಧು. ಅಯ್ಯಪ್ಪ ಈ ಕಡೆ ತೋರಿಸಿ ಇಬ್ರು. ಓಕೆ ಬಾಯ್. ಅದ ಏನು ಬೇಡ, ಮಾವನ ಮಗಳು. ಮಾವನ ಏ ನೀನು ತಲೆ ನಡಿ. ಓಕೆ ನೀವು ಇಸ್ಕೊಟ್ರು ಸರತ್ತು ನನಗೋಸ್ಕರ ಹಾಂ ಗಿಫ್ಟ್ ಕೊಟ್ಟಿದ್ದಾರೆ. ಅಲ್ಲ ಫಸ್ಟ್ ಕಷ್ಟಪಟ್ಟು ತಕೊಟ್ಟಿದ್ದು ನಾವಂತೆ, ಅದನ್ನ ನಿನ್ಗೆ ಗಿಫ್ಟ್ ಕೊಟ್ಟು ನಾನು ಗಿಫ್ಟ್ ಕೊಟ್ಟಿಲ್ಲ, ನಾನೇ ಇಸ್ಕೊಂಡು ಹಾಕೊಂಡಿದ್ದೀನಿ. ಕಿತ್ಕೊಂಡಿರೋದನ್ನು ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಸೆಲ್ಫ್ ಗಿಫ್ಟ್ ಅದು. ಕಿತ್ಕೊಂಡಿರೋದು. ನಾವು ಬಂಡವಾಳ ಹಾಕಿ 3 ಜನ ಪ್ಲಾನ್ ಮಾಡಿ 2000 ರೂಪಾಯಿ ತಕ್ಕೊಟ್ಟು ಕಳ್ಳಿ ದೊಡ್ಡ ಕಳ್ಳಿ ಸೆಲ್ಫ್ ಗಿಫ್ಟ್ ಅಂತ ಇಸ್ಕೊಂಡಿರೋದು ರಕ್ಷಾಬಂಧನದ್ದು. ರಕ್ಷಾಬಂಧನ ಶಾಖಿ ಕಟ್ಟಿದ್ಯಾ? ಇವಾಗ ತಗೋತೀನಿ. 1 ರೂಪಾಯಿ 2 ರೂಪಾಯಿದ 50 ರೂಪಾಯಿ ಕಟ್ಟು 2000 ರೂಪಾಯಿ ಕಟ್ಟಿದ್ಯಾ? समझ रहे हो ना? ಒಳ್ಳೆ ಮಾತ್ರ ಹುಡುಗಿರ್ಗೆ ಒಳ್ಳೆ ಲಾಭ ಅಲ್ಲ. ಅವಳೇ ಹೇಳಿದ್ ಮಾಡುವಂತವ. ನಿನ್ನೆ ಮಳ ಹಬ್ಬ ಮಾಡಿ ಕೈ ಕುಯ್ಕೊಂಡು ಈಗ ತೊಳೆಯಕ್ ಹೋಗಿ ಈ ಮಟ್ಟಿಗೆ ತೋರಿಸ್ ಕಾಣಿಸ್ತಿದ್ಯಾ? ಓ ಸಾರಿ, ಹುಡುಗಿಂಗೆ ಇಲ್ಲಿ ಕಾಣಿಸ್ತೆ, ಚೆನ್ನಾಗಿ ಕಾಣಿಸಿದೆ ಕಾಣಿಸ್ತಿದ್ಯಾ? ಪಾಪ ಇಷ್ಟು ಮುದ್ದಾಗಿರೋ ಹುಡುಗಿಗೆ ಕುಯ್ಕೊಂಡವಳಲ್ಲ. ಇದಕ್ಕೆ ಏನಾರ ಪರಿಹಾರ ಇದ್ರೆ ಕೊಡಿ. ಅದು ಅದರಲ್ಲಿ ಒಂದು ನಿಮಿಷ ಅದು ಪ್ರಾಬ್ಲಮ್ ಏನಂದ್ರೆ ಇಷ್ಟು ಏಟ್ ಆಗಿರೋದೇನು ಬೇಜಾರಾಗ್ತಿಲ್ಲ. ಅದು ನಿಂಬೆಹಣ್ಣು ಕಟ್ ಮಾಡೋ ಉಡಿ ಎಲ್ಲ ಹೋಗ್ಬಿಡ್ತಿದ್ವಲ್ಲ. ಅದು ಮೆಣಸಿಗೆ ಕಟ್ ಮಾಡ್ರಲ್ಲಿ ಸರಿ ಆಗ್ಬಿಡದಲ್ಲ. ಅವಾಗ ಇನ್ನೂ ಜಾಸ್ತಿ ಉರಿ ಐತಲ್ಲ. ಹಂಗೆ ಒಳ್ಳೇದು ಖುಷಿ ಆಗದಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇಂಥ ಮುದ್ದಾಗಿರೋ ಹುಡುಗಿ ಪಾಪ ಸ್ಕೂಲಲ್ಲಿ ಪಾಠ ಮಾಡಕ್ ಹೋಯ್ತವಳೆ. ಬೇಡ ಕಣ, ಈ ಹುಡುಗಿ ಏನ್ ಹಿಂಗೈತೆ ಅಂತಾರ ಮೇಲೆ ಅಷ್ಟೊಂದು ಬಿಲ್ಡಪ್ ಕೊಡ್ಬೇಡ. ರೆಕಾರ್ಡ್ ಕಮ್ಮಿ ಮಾಡಲ್ಲ, ಇದನ್ನೇ ಹಾಕೋದು. ನಮ್ಮ ಗ್ರೂಪಲ್ಲಿ ಅತಿ ಬುದ್ಧಿವಂತಿಕೆ, ಅತಿ ದಡ್ತನ, ಅತಿ ಏನೇನೋ ಸುಮ್ಮನೆ ಬೆಳೆದಿರ್ತದ ಒಬ್ಬ ಒಬ್ಬನೇ ನೋಡ್ಕೊಬಿಡಿ. ವಾಟ್? ಐ ಡೋಂಟ್ ಬಿಲೀವ್ ಇಟ್. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ದಾನೆ ಬರೀ ಬ್ಯಾರೆ ಮಾತಾಡೋದು ಒಬ್ಬನೇ. Wake up to reality. Nothing ever goes as planned in this actor's world. ನನಗೆ ಯಾಕೋ ಡೌಟ್, ನಮ್ಮ ಹಿಂದೂ ಅಲ್ಲ ಇವನು ಕ್ರಿಶ್ಚಿಯನ್ ಆಗಿರ್ಬೋದು, ನನಗೆ ಡೌಟ್ ಇದೆ. ಇವ್ನು ಇಷ್ಟು ಉದ್ದ ಇದ್ದಾನೆ ಅನ್ಕೋಬೇಡಿ, ನೋಡ್ಕೊಳ್ಳಿ ಇಲ್ಲಿ ಹಿಂಗ್ ಇಷ್ಟಿದ್ದಾನೆ ಅಷ್ಟೇ. Mainly pain, suffering and futility. ಇದು ನಿಮ್ಗೆ ಏನಾರು ಅರ್ಥ ಆಗಿದ್ರೆ, ನಮ್ಗಂತ ನಮ್ಮ ಅಪ್ಪನೇ ಅರ್ಥ ಆಗಿಲ್ಲ. ನರುಟೋ ಫ್ಯಾನ್ಸ್ ಇದ್ರೆ ಎಲ್ಲವನ್ನು ಕಮೆಂಟ್ ಆಗ್ತಾನೆ. ಏನಂತ ನಿನ್ಗೆ ಎಷ್ಟು ಜನ ಈ ಡೈಲಾಗ್ ಹೇಳಿದ್ರೆ ನರುಟೋ ಅಂತ ಎಷ್ಟು ಜನ ಕಮೆಂಟ್ ಆಗ್ತಾರೆ ಗೊತ್ತಾ? ಈ ವಿಡಿಯೋಗೆ ನೋಡೋಣ. ಯಾರಾದ್ರೂ ಇವ್ರ ಕಡೆ ಫ್ಯಾನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅಟ್ಲೀಸ್ಟ್ ಹೇಳಿರೋದಕ್ಕಾದ್ರೂ ಕಮೆಂಟ್ ಹಾಕಿಯಪ್ಪ.
ಏಯ್ ನೀಟ ಮಾಡ. ಇದು ಆಕ್ಚುಲಿ ಚೆನ್ನಾಗಿರೋ ಇಲ್ಲ ಇಲ್ಲ ಬಂದಿಲ್ಲ ಇನ್ನೊಂದ್ಸತಿ ಫೋಟೋ ತೆಗ್ದೈತೆ. ಸಂಜು ಬಾಬಾ ಸಚ್ಚಣ್ಣ ಯಾಕ ನಾಚಿಕೆ ಅಂತೆ ಬದುಕ್ಬೇಕಾ? ನಾನ್ ಹಾಕಿ ತುಂಬೆ ಗಿಡ ನೆಡಕ್ಕೆ ಹೊಡಿವೆ. ಹಾರ್ಬೇಡಿ ತುಂಬೆ ಗಿಡ ವಿಡಿಯೋ ಐತಿ. ನಮ್ಮ ಮಾವನ ಮಗಳು ರಾಖಿ ಕಟ್ಬಿಟ್ಟು ಕಾಸು ಕೇಳಿದಾಗ ನನ್ನ ಉತ್ತರ ಏನು ಗೊತ್ತಾ ನೋಡಿ. ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಬಾಯ್ ತಡ್ರಿ ಬೆಳಪಡ್ತೀವಿ ಫಸ್ಟು ಬರೋಣ ಎಲ್ಲರಿಗೂ ಬಾಯ್. ಡಮ್ ಮಾವ ಹೇಳಿ ಬಾಯ್ ಬಾಯ್. ಅರ್ಪಣೆಗೌಡ ಬರ್ತಾ ಇದ್ದೀವಿ. ಕ್ಯಾಮ್ರಾಮನ್ ಸಂಜು ಜೊತೆ ಬ್ಯೂಟಿ ಕ್ವೀನ್ ಸಿಂಧು. ಅಯ್ಯಪ್ಪ ಈ ಕಡೆ ತೋರಿಸಿ ಇಬ್ರು ಓಕೆ ಬಾಯ್. ಅದ ಏನು ಬೇಡ ಮಾವನ ಮಗಳು